ಇನ್ನು ಪಾಕ್ ಪರ ಘೋಷಣೆ ಸಾಬೀತಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಒಂದು ಲೆಕ್ಕದಲ್ಲಿ ಮುಜುಗರನೂ ಆಗಿದೆ. ಯಾರ್ಯಾರು ಪರವಾಗಿ ಮಾತಾಡಿದ್ರು ಅವರಿಗೆ ಒಂದು ಲೆಕ್ಕದಲ್ಲಿ ಏನು ಅಂದರೆ ಮುಖ ನೋಡ್ಕೋಬೇಕು ಅಂಥ ಸ್ಥಿತಿ. ಪೊಲೀಸ್ ಅಧಿಕಾರಿಗಳಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು DCM ಹೇಳಿದ್ದಾರೆ. ತನಿಖೆಯಲ್ಲಿ ನಾವು ಯಾವುದೇ ರೀತಿ ಮಧ್ಯಪ್ರವೇಶ ಮಾಡಲ್ಲ. ಇದು DK ಶಿವಕುಮಾರ್ ಹೇಳಿರುವಂಥ ಮಾತು. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾ ಕ್ಲಿಪ್ಪಿಂಗ್ಸ್ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ. ನಾವು ವಿ ವಾಂಟ್ ಟು ಬಿ ವೆರಿ ಫೇರ್, ಫ್ರೀ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಮ್ಮ ಲೋಕಸಭಾ ಸದಸ್ಯರು ಕೂಡ, ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ ಕೂಡ ಮಾಡಿದರು. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಮಾಡಿದರು. ಆ ಪ್ರಕಾರ ಕೆಲಸನ ಮಾಡ್ತಾರೆ. ನಾವು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್. ಅಲ್ಲ, ಅದು ಇರ್ಬೋದು. ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ನಾನು ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು. ಅದನ್ನು ನಾನೇ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಇದು ಪೊಲೀಸ್ ಅವರ ಅಭಿಪ್ರಾಯ. ಅವ್ರು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು, ಯಾಕೆಂದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು. ಯಾರು ಏನು ಎತ್ತ ಅಂತ. ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನೀವು ಮಾತಾಡ್ದಂಗಲ್ಲ, ಕಿರಿಸ್ದಂಗೆ ಆಗಬೇಕಲ್ಲ. ಅವರು ಜಿಂದಾಬಾದ್, ನಾಜೀರ್ ಜಿಂದಾಬಾದ್ ಹೇಳಿದ್ರ, ಪಾಕಿಸ್ತಾನ ಜಿಂದಾಬಾದ್, ಅದು ತೀರ್ಮಾನ ಆಗಬೇಕಲ್ಲ. ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ G. ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಗೃಹ ಸಚಿವರು ಏನು ಹೇಳಿದ್ರು ಬನ್ನಿ ನೋಡೋಣ. ನಮ್ಮದೇ FSL ರಿಪೋರ್ಟನ್ನು ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸು. ತನಿಖೆ ಮುಂದುವರಿಸ್ತಾರೆ. ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ FSL ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ಪಾಕ್ ಘೋಷಣೆ ಸರ್, ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಮುಜುಗರ ಆಗಿದೆಯಾ? ಏನು ಮುಜುಗರ ಏನಿದೆ? ಸರ್ಕಾರ ಏನು ಮಾಡಿದ್? ಸರ್ಕಾರ ಸ್ಪಾನ್ಸರ್ ಮಾಡಿದ್ಯಾ ಅದನ್ನ? ಅವನು ಯಾರೋ ಕೂಗಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ನಾವು ವೆಯ್ಟ್ ಮಾಡಿದೋ. ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅದಕ್ಕೆ ಸರ್ಕಾರನ ಅಪ್ರಿಷಿಯೇಟ್ ಮಾಡ್ಬೇಕಲ್ಲ. ಸರ್ಕಾರ ಯಾಕೆ ಮುಜುಗರ ವಹಿಸ್ಕೊಳ್ಳುತ್ತೆ? ಸರ್ಕಾರಕ್ಕೆ ಮುಜುಗರ ಆಗುವಂಥದ್ದು ಸರ್ಕಾರ ಏನು ಮಾಡಿಲ್ವಲ್ಲ. ನಾವಿನ್ನೂ ಒಳ್ಳೆ ಕೆಲಸ ಮಾಡಿದ್ದೀವಿ. ಯಾವುದೇ ಮುಲಾಜಿಲ್ದೆ ನಾವು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ನಾನು ಅದನ್ನೇ ಹೇಳಿದ್ದು, ಸದನದಲ್ಲೂ ಹೇಳಿದ್ದೇನೆ, ಹೊರಗಡೆನೂ ಹೇಳಿದ್ದೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ಪಾಕ್ ಪರವಾಗಿ ವಿಧಾನಸಭೆಯಲ್ಲಿ ಘೋಷಣೆ ಆಗಿರೋದು ಭಾಳ ಸ್ಪಷ್ಟವಾಗಿತ್ತು. ಆದರೂ ಕೂಡ ಕೆಲವರು ಅದನ್ನು ಏನೂ ನಡೆದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ದೇಶದ ವಿರುದ್ಧ ಘೋಷಣೆಗೆ ಹೋಗುವಂಥ ದೇಶದ್ರೋಹಿಗಳ ರಕ್ಷಣೆಗೆ ನಿಂತಿದೆ. ಭಾಳ ದೊಡ್ಡ ದುರ್ದೈವ. ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ, ಓಲೈಕೆಯ ರಾಜಕಾರಣ, ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆಗೆ ಬೆಂಬಲ ಕೊಡೋ ಹಂತಕ್ಕೆ ಇವರು ಹೋಗಿರುವಂಥದ್ದು ಆತಂಕಕಾರಿ. FSL ರಿಪೋರ್ಟು ಒಂದೇ ದಿವಸದಲ್ಲಿ ಪಡಿಬೋದಾಗಿತ್ತು. ಯಾಕಂದರೆ FSL ರಿಪೋರ್ಟ್ ಈಗಾಗಲೇ ಬಂದೇ 4 ದಿವಸ ಆಗಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅನಾಲಿಸಿಸ್ ಮಾಡೋರು ಹೇಳಿದ್ದಾರೆ. ವಿಧಾನಸೌಧದ ಒಳಗಡೆ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ ನಂತರ ಭಾರತೀಯ ಜನತಾ ಪಾರ್ಟಿಯ ನಿರಂತರ ಹೋರಾಟದ ಪ್ರತಿಫಲವಾಗಿ ನಿನ್ನೆ ದಿನ 3 ದೇಶದ್ರೋಹಿಗಳನ್ನು ಬಂಧಿಸಿದ್ದಾರೆ. ಈ ಕ್ಷಣಕ್ಕೂ ಸಹ
ರಾಜ್ಯ ಸರ್ಕಾರ FSL ವರದಿಯನ್ನು ಇವತ್ತೂ ಕೂಡ ಬಹಿರಂಗಪಡಿಸಿಲ್ಲ. ಎಲ್ಲೋ ಒಂದು ಕಡೆ ಖಾಸಗಿ FSL ರಿಪೋರ್ಟ್ ಬಹಿರಂಗ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ಈ ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇತ್ತು ಅಂತ ಕಾಣ್ತದೆ. ಸೊ ವಾಟ್ ಈಸ್ ಸ್ಟಾಪಿಂಗ್ ದಿ ಸ್ಟೇಟ್ ಗೌರ್ನಮೆಂಟ್? ಯಾವ ಕಾರಣಗಳಿಂದಾಗಿ ಇವತ್ತು ಕೂಡ ರಾಜ್ಯ ಸರ್ಕಾರ FSL ರಿಪೋರ್ಟನ್ನು ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಏನೊಂದು ಸರ್ಕಾರ ಮಾಧ್ಯಮದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಸಾಕ್ಷಿ ಆಧಾರಿತವಾಗಿ ವರದಿಯನ್ನು ಮಾಡಿದರು. ಆ ವರದಿಯನ್ನು ಮಾಡಿರೋದನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವಂಥದ್ದು ಜವಾಬ್ದಾರಿಯುತವಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳುವಂಥ ಪ್ರಯತ್ನನೇ ಮಾಡಲಿಲ್ಲ. ಪ್ರಾರಂಭದಿಂದನೂ ಮುಚ್ಚಾಕುವಂಥ ಪ್ರಯತ್ನನೇ ಮಾಡಿದ್ರು. ಎಲ್ಲ ಒಂದು ಕಡೆ ಇದು ಇಡೀ ನಾಡಿನ ಜನತೆಯ ಭಾವನೆಯನ್ನು ಕೆರಳಿಸುವಂಥ ಕೆಲಸವನ್ನು ಸರ್ಕಾರ ಬೇಜವಾಬ್ದಾರಿತನದಿಂದ ಒಂದು ಅಧಿಕಾರದ ಮತ್ತಿನಿಂದ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದ ಕಾರಣ ಇವತ್ತು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣ. ಇದು ಬಿಜೆಪಿ ನಾಯಕರ ಮಾತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಏನು 3 ಜನ ಬಂಧಿಸಿದ್ದೀರ, ಅವ್ರನ್ನ ರಾತ್ರಿ ಅವ್ರಿಗೆ ಜೇಸಿಗೆ ಕರ್ಕೊಂಡೋಗಿ ಕಳಿಸ್ಬಿಟ್ಟಿದ್ದಾರೆ, ಜೇಸಿಗೆ ಕೊಟ್ಟಿದ್ದಾರೆ. ನನಗನ್ಸ್ತತೆ ಎಲ್ಲೋ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳಿಸಿದ್ದಾರೆ ಅಂತ ಅನಿಸ್ತೈತೆ. ತನಿಖೆ ಮಾಡಬೇಕಾಯಿತು, ಕ್ರಮ ತೆಗೆದುಕೊಳ್ಬೇಕಾಯಿತು. ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀರಿ ಅಂದ. ಮುಲಾಜಿಲ್ಲ ಅಂದರೆ ಇದೇನಾ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸೋದ? ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಅನ್ನೋ ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ.